ಕೊನೆಯದಾಗಿ ಮಾತಾಡಿ 6 ತಿಂಗಳಾಗಿದೆ. ನಾನು ಕಳಿಸಿರೋ ಮೆಸೇಜ್ ಇನ್ನೂ ಸೀನಾಗಿ ಹಾಗೇ ಇದೆ. ಅವತ್ತು ನಿನ್ನ ಹತ್ರ ಮಾತಾಡಬೇಕು ಅನಿಸ್ತಾ ಇತ್ತು, ಬಟ್ ನೀನು ಮಲಗಿದ್ದೆ. ನಿನ್ನ ತಲೆನೋವು ಕಮ್ಮಿ ಆಯಿತು ಇಲ್ವಾ ಅಂತ ನಾನು ವರಿ ಆಗಿಬಿಟ್ಟಿದ್ದೆ. ಬಟ್ ರಾತ್ರಿ ಎಲ್ಲ ನಾನು ಬ್ಯುಸಿ ಇದ್ದೆ. ಇಲ್ಲ, ಅವನು ನನ್ನ ಫ್ರೆಂಡು ಅಂದಾಗ ನಾನು ನಂಬಿದ್ದೆ, ಭ್ರಮೆಯಲ್ಲಿದ್ದೆ. ಅವತ್ತು ನಾವು ಕಿಟಕಿಯಿಂದ ಎಣಕ್ಕೆ ನೋಡಿದಾಗ ಮಿನುಗ್ತಾ ಇದ್ದ ನಕ್ಷತ್ರಗಳು ಇವತ್ತಿಗೂ ಹಾಗೇ ಇದೆ. ನೀನೆಲ್ಲಿ ಅಂತ ಕೇಳ್ತಾ ಇದೆ. ಭ್ರಮೆಯಿಂದ ಹೊರ ಬಂದ್ಯಾ ಅಂತ ಇದೆ. ನಿಷ್ಕಲ್ಮಶ ಪ್ರೀತಿ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ನಿನ್ನ ಹೊಗಳಲು ಬಳಸ್ತಾ ಇದ್ದ ಅದೇ ಫ್ಯಾನ್ಸಿ ಪದಗಳಿಂದ ನನ್ನ ಹೀಯಾಳಿಸ್ತಾ ಇದೆ, ಚುಚ್ಚುತ್ತಾ ಇದೆ. ನನ್ನ ಚಾಯ್ಸ್ ಮೇಲೆ ನನಗೆ ಅಸಹ್ಯ ಮೂಡಿಸ್ತಾ ಇದೆ. ಇವತ್ತು ನಿನ್ನ ಪರವಾಗಿಯೇ ಇದ್ದೀನಿ. ಆಗಸದಲ್ಲಿರೋ ನಿನ್ನಿಷ್ಟದ ನಕ್ಷತ್ರಗಳು ಕೂಡ ಇವತ್ತು ನಿನ್ನ ಪರವಾಗಿಯೇ ಇದೆ. ನಂದೇ ತಪ್ಪಂತ ಇದೆ. ನಾವು ಕಳೆದ ನಿನ್ನೆಗಳನ್ನು ನೆನಪಿಸ್ತಾ ಇದೆ. ನಿನ್ನ ಸೌಂದರ್ಯದ ವರ್ಣನೆಯಲ್ಲಿ ಮತ್ತೆ ಮಿನುಗ್ತಾ ಇದೆ. ಮತ್ತೆ ನನ್ನ ಭ್ರಮೆಗೆ ಹೋಗ್ತಾ ಇದೆ. ಮತ್ತೊಮ್ಮೆ ನೀನು ನೋಡಬೇಕು, ಮತ್ತೆ ಮಾತಾಡಬೇಕು, ಮತ್ತೆಲ್ಲ ಸರಿಯಾಗ್ಬಿಡಬಾರ್ದು ಅನಿಸ್ತಾ ಇದೆ. ಇವತ್ತು ನಿನ್ನವುಗಳ ನಕ್ಷತ್ರಗಳು ನಾ ಕಂಡ ನನ್ನ ಸಪ್ತ ಕನಸಿನ ಮೇಲೆ ಬೆಳಕನ್ನು ಬೀರ್ತಾನೆ ಇದೆ. ಆದರೆ ಎಷ್ಟು ಮಿನುಗಿದ್ರು ಅಷ್ಟೇ. ಆ ಮೋಹದ ಬೆಳಕಿಗೆ ನಂಬಿಕೆ ದ್ರೋಹದಿಂದ ನನ್ನೊಳಗಾಗಿರೋ ಕತ್ಲೆಯನ್ನು ಬೆಳಗೋ ಸಾಮರ್ಥ್ಯ ಇಲ್ಲ. ನೀವು ವಾಪಸ್ ಬಂದರೂ ನಂಬಬೇಕಾಗಿಲ್ಲ. ಮೇ ಬಿ ದೇವರು ನನ್ನ ಪಾಲಿಗೆ ಎಂಜಲನ್ನು ಇಟ್ಟಿಲ್ಲ, ಅದಕ್ಕೆ ಎಷ್ಟು ಹಿಡಿದು ನಕ್ಷತ್ರಗಳು ನನ್ನ ಕೈಗೆ ಸಿಗ್ತಾ ಇಲ್ಲ. ಇರಲಿ, ನಾಳೆ ಅಂತ ಇದ್ರೆ ಹಣೆಯಲ್ಲಿ ತೋಳು ಸಿಗ್ತಾಳೆ. ನಿಯತ್ತಾಗಿದ್ರೋಳು ಕೊನೆವರೆಗೂ ಇರ್ತಾಳೆ. ಕತ್ಲಲ್ಲಿರ್ಬೇಡವಾ ಅಂತ ಸಂಜೆ ಆಗ್ತಾಳೆ.